ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತು 6M BCom ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2 2025 ಕ್ವಶನ್ ಪೇಪರ್ಸ್ ಆನ್ಸರ್ಸ್ ನೋಡೋಣ. ಈ ವಿಡಿಯೋದಲ್ಲಿ ಸೆಕ್ಷನ್ ಎ ಸೆಕ್ಷನ್ ಬಿ ಅಂದರೆ 2 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ 12 ಮಾರ್ಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕ್ಷನ್ ಎ 2 ಮಾರ್ಕ್ಸ್ ಕ್ವಶನ್, ಅದೇ ನಿಮಗೆ 8 ಕೊಟ್ಟಿರ್ತಾರೆ, ನೀವು 6 ಅಟೆಂಡ್ ಮಾಡಬೇಕಾಗತ್ತೆ ಕ್ವಶನ್ಸ್. ಫಸ್ಟ್ ಕ್ವಶನ್, ವಾಟ್ ಈಸ್ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ INDS 103? So, recognizes and measures in its financial statements the identifiable assets required. So, the financial assets, mainly assets ಮತ್ತು liabilitiesನ ರೆಕಗ್ನೈಸ್ ಮಾಡಿ ನಿಮಗೊಂದು ಔಟ್ಪುಟ್ ಕೊಡುತ್ತೆ. ಅದು ಫಸ್ಟ್ ಪಾಯಿಂಟ್. The liabilities assumed and any non-controlling interest in the acquires. To improve the relevance, reliability and comparability of the information, recognizes and measures the goodwill acquired in the business combination or again from a bargain purchase. ಸೊ ಪ್ರೈಮರಿ ಮೇನ್ಲಿ ಏನು ಆಬ್ಜೆಕ್ಟಿವ್ ಅಂತ ಬಂದರೆ ನಿಮ್ಮದು ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಮೇಲೆ ಮೇನ್ ಕಾನ್ಸಂಟ್ರೇಟ್ ಮಾಡುತ್ತೆ, ಮತ್ತು ಕಂಟ್ರೋಲಿಂಗ್ ಆ್ಯಂಡ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅದ್ರ ಮೇಲೆ ನಿಮಗೆ ವರ್ಕ್ ಆನ್ ಮಾಡಬೇಕಾಗತ್ತೆ. ಮತ್ತು ಗುಡ್ವಿಲ್, ಅಕ್ವೈರ್ಡ್ ಅಸೆಟ್ಸ್ ಮತ್ತು ಒಂದು ಕಾನ್ಸ್ಟೆಂಟಾಗಿ ನೀವು ಈ ಆಬ್ಜೆಕ್ಟಿವ್ಸ್ನ ಫಾಲೋಅಪ್ ಮಾಡಬೇಕಂತ INDS 103 ಹೇಳುತ್ತೆ ನಿಮಗೆ. ನೆಕ್ಸ್ಟ್, ನೇಮ್ ದಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇಸ್ ಕ್ಲಾಸಿಫೈಡ್ ಆ್ಯಸ್ ಎ ಲಯಬಿಲಿಟಿ ಅಂಡರ್ INDS 32. ಫಸ್ಟ್ ಯಾವುದ್ರ ಜೊತೆ ಡೀಲ್ ಮಾಡುತ್ತೆ ಅಂತ 2 ಪಾಯಿಂಟ್ಸ್ ಇದೆ. ದ ಕ್ಲಾಸಿಫಿಕೇಷನ್ ಆಫ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಬಿಟ್ವೀನ್ ಲಯಬಿಲಿಟೀಸ್ ಆ್ಯಂಡ್ ಈಕ್ವಿಟಿ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ದಿ ಇಶ್ಯೂರ್, ಪ್ರೆಸೆಂಟೇಷನ್ ಆಫ್ ಫಿನಾನ್ಷಿಯಲ್ ಲಯಬಿಲಿಟೀಸ್ ಆ್ಯಂಡ್ ವಿತ್ ಸರ್ಟನ್ ಕಾಂಪೌಂಡ್ ಇನ್ಸ್ಟ್ರೂಮೆಂಟ್ಸ್. ನೆಕ್ಸ್ಟ್, ಥರ್ಡ್ ಕ್ವಶನ್, ವಾಟ್ ಈಸ್ ದಿ ಪರ್ಪಸ್ ಆಫ್ ಡಿಸ್ಕ್ಲೋಸಿಂಗ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅಂಡರ್ INDS 24? So first, about transactions with related party, about relationship between parents and subsidiaries, about management personnel, about nature, transactions and outstanding balances. ರಿಲೇಟೆಡ್ ಪಾರ್ಟಿ ಅಂದರೆ ನಿಮಗೆ ರಿಲೇಟೆಡ್ ಪಾರ್ಟಿ ಡಿಸ್ಕ್ಲೋಷರ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಕಾನ್ಸೆಪ್ಟಲ್ಲಿ ಒಂದು ಪಾಯಿಂಟ್ ದಟ್ ಈಸ್ ರಿಲೇಟೆಡ್ ಪಾರ್ಟಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಸಬ್ಸಿಡರಿ ಕಂಪ್ನೀಸ್, ಪೇರೆಂಟ್ ಕಂಪ್ನಿ ಬಂದು ನಿಮ್ಮದು ಓನ್ ಕಂಪ್ನಿ ಆಗಿರುತ್ತೆ, ಸಬ್ಸಿಡರಿ ಅಂದರೆ ಅದು ಬ್ರಾಂಚಸ್, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಪರ್ಸನ್, ನಿಮ್ಮ ಮ್ಯಾನೇಜ್ಮೆಂಟ್ ಮೇಲೆ. ಟ್ರಾನ್ಸಾಕ್ಷನ್ಸ್ ಲೈಕ್ ನಿಮ್ದು ಏನು ಬ್ಯಾಂಕ್ ಮತ್ತು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀರ. ನೆಕ್ಸ್ಟ್ ಕ್ವಶನ್, ಹೌ ಆರ್ ದಿ ಜಾಯಿಂಟ್ ವೆಂಚರ್ಸ್ ಅಕೌಂಟೆಡ್ ಫಾರ್ INDS 28? ಫಸ್ಟ್, ಇನಿಷಿಯಲ್ ರಿಕಗ್ನಿಷನ್, ಸಬ್ಸಿಕ್ವೆಂಟ್ ಮೆಷರ್ಮೆಂಟ್. ಸಬ್ಸಿಕ್ವೆಂಟ್ ಮೆಷರ್ಮೆಂಟ್ ಇಸ್ ನಥಿಂಗ್ ಬಟ್ ಈಕ್ವಿಟಿ ಮೆಥಡ್. ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್, ಡಿವಿಡೆಂಡ್ಸ್ ರಿಸೀವ್ಡ್, ಇಂಪೇರ್ಮೆಂಟ್, ಲಾಸಸ್ ಬಿಯಾಂಡ್ ಇನ್ವೆಸ್ಟ್ಮೆಂಟ್. Next question, what is the scope of INDS 27? The scopes of INDS 27 is ensures clarity and comparability in reporting investments in separate financial statements, applies only to separate financial statements, does not deal with consolidated financial statements, it is covered by INDS 110, does not cover equity method accounting, covered by INDS 28. ಸೊ ಇದು ಏನು ಡಸ್ ನಾಟ್ ಕವರ್ಡ್ ಅಂತ ಹೇಳಿದ್ರೆ INDS 27 ಅದು ಓನ್ಲಿ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಾತ್ರ ಆಗಿರುತ್ತೆ. ಅದು INDS 10ಗೆ ಅದು ಕನ್ಸಾಲಿಡೇಟ್ ಮಾಡಲ್ಲ, ಮತ್ತು INDS 28ನ ಅದು ಫಾಲೋಅಪ್ ಮಾಡಲ್ಲ ಅಂತ. ಇದಿಷ್ಟು ಪಾಯಿಂಟ್ಸ್. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಡಿಸ್ಕ್ಲೋಜರ್ ರಿಕ್ವೈರ್ಮೆಂಟ್ಸ್ ಫಾರ್ ಆಪರೇಟಿಂಗ್ ಸೆಗ್ಮೆಂಟ್ಸ್ ಅಂಡರ್ INDS 108? ಆನ್ಸರ್, ಇನ್ಫಾರ್ಮೇಷನ್ ಅಬೌಟ್ ಪ್ರಾಫಿಟ್ ಆ್ಯಂಡ್ ಲಾಸ್, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, information about products and services, information about geographical areas, information about major customers. Next question, mention tax base of an asset under INDS 12. The tax base of an asset is the amount that will be deductible for the tax purposes against any taxable economic benefits. First point, so tax base of an asset ಬಂದು ಅದು ಒಂದು ಅಮೌಂಟ್ ಆಗಿರುತ್ತೆ, ಡಿಡಕ್ಟಬಲ್, ಒಂದು ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಅದನ್ನ ಡಿಡಕ್ಟ್ ಮಾಡ್ತೀವಿ ಫಾರ್ ದ ಎಕನಾಮಿಕ್ ಬೆನಿಫಿಟ್ಸ್. ನೆಕ್ಸ್ಟ್ ಪಾಯಿಂಟ್, ದಟ್ ವಿಲ್ ಬಿ ಫ್ಲೋ ಆಫ್ ಎನ್ ಎಂಟಿಟಿ ವೆನ್ ಇಟ್ ರಿಕವರ್ಸ್ ದಿ ಕ್ಯಾರಿಯಿಂಗ್ ಅಮೌಂಟ್ ಆಫ್ ದೆನ್ ಅಸೆಟ್. ಇದೊಂದು ಫ್ಲೋ ಆಫ್ ಎನ್ ಎಂಟಿಟಿ ಆಗಿರುತ್ತೆ, ಒಂದು ಕ್ಯಾರಿಯಿಂಗ್ ಅಮೌಂಟ್ನ ಅದು ರಿಕವರಿ ಮಾಡುತ್ತೆ. ನಿಮ್ಮದೊಂದು ಅಸೆಟ್ ಇದೆ, ಎಕ್ಸಾಂಪಲ್ ಈಗ ಒಂದು ಕಾರ್ ಇರೋ ಒಂದು ಕ್ಯಾರಿಯಿಂಗ್ ಅಮೌಂಟ್ ಅಂತ ಇರುತ್ತೆ, ಅದನ್ನ ಚಾರ್ಜಸ್ ಮಾಡುತ್ತೆ. ನೆಕ್ಸ್ಟ್, ಇಫ್ ದೋಸ್ ಎಕನಾಮಿಕ್ ಬೆನಿಫಿಟ್ಸ್ ವಿಲ್ ನಾಟ್ ಬಿ taxable, the tax base of an asset equal to this carrying amount. Next question, what is deferred tax liability?
Deferred tax liability shall be recognized for all the taxable temporary differences except to the extent that the deferred tax liability. ಡಿಫರ್ಡ್ ಟ್ಯಾಕ್ಸ್ ಲೈಬಿಲಿಟಿ ಒಂದು ಸಿಂಪಲ್ ಟರ್ಮಲ್ಲಿ ಹೇಳೋದಾದರೆ ಇದು ಟೆಂಪ್ರರಿ ಡಿಫ್ರೆನ್ಸಸ್ ಆಫ್ ಆ್ಯನ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಆಗಿರುತ್ತೆ. ಇದೇ ಮೀನಿಂಗ್, ಬಟ್ ಮೇನ್ ಮೀನಿಂಗ್ ಬಂದು ಇದಾಗಿರುತ್ತೆ. ಸೊ ಸೆಕ್ಷನ್ ಎ ಇದಿಷ್ಟ ಆಗಿದೆ, 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಸೆಕ್ಷನ್ ಬಿ 4 ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ. ಇದು ನಿಮಗೆ 5 ಕೊಟ್ಟಿರ್ತಾರೆ, ನೀವು 3 ಅಟೆಂಡ್ ಮಾಡಬೇಕಾಗತ್ತೆ. ಇದರಲ್ಲಿ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ 2 ಇನ್ಕ್ಲೂಡ್ ಆಗಿರುತ್ತೆ. ಸೊ ಸೆಕ್ಷನ್ ಬಿ 4 ಮಾರ್ಕ್ಸ್ ಕ್ವಶನ್. ಫಸ್ಟ್ ಕ್ವಶನ್ ದಟ್ ಈಸ್ ಥಿಯರಿ. ಇದು ಥಿಯರಿ ಆಗಿದೆ. Explain the importance of disclosing related party transactions under IND-AS 24. It is first, identifying related party transactions or relationships. New related party transactions, ಇದು ಯಾವ ಪಾರ್ಟಿಯಲ್ಲಿ ಬರುತ್ತೆ? ಲೈಕ್ ರಿಲೇಟೆಡ್ ಪಾರ್ಟಿ ಇಸ್ ನಥಿಂಗ್ ಬಟ್ IND-AS 13 or 114 or 1110 or 28 ಈ ಥರ ಅಂತ ನೀವು ಡಿಸ್ಕ್ಲೋಸ್ ಮಾಡ್ತೀರಾ ಅಷ್ಟೇ. Identifying outstanding balances including commitments between any entity and its related parties. Identify the circumstances in which disclosure of the items is required. Determining the disclosure of to be made about those items. Related party transactions and outstanding balances with other entities in a group or disclosed in an entity's financial statements. This standard requires disclosure of related party relationships, transactions and outstanding balances, including commitments in the consolidated and separate financial statements. ಈ ಪಾಯಿಂಟ್ ಬಂದು ಅಂದರೆ ರಿಲೇಟೆಡ್ ಪಾರ್ಟಿ ರಿಲೇಷನ್ಶಿಪ್ಸ್ ಇರುತ್ತೆ. ಲೈಕ್ ಥ್ರೂ ದ ಕಂಪ್ನಿ ಒಂದು ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ, ಬ್ಯಾಲೆನ್ಸ್ ಶೀಟ್ಸ್ ಮಾಡ್ತೀರಾ, ಅದೆಲ್ಲ ನೀವು ಹೇಗೆ ಕನ್ಸಾಲಿಡೇಟ್ ಮಾಡಬೇಕು ಅಂತ IND-AS 24 ಹೇಳ್ಕೊಡುತ್ತೆ ನಿಮಗೆ. Investors and stakeholders can assess the impact of such transactions on financial position and performance, builds trust among shareholders and regulators. ಇದು ಮೇನ್ಲಿ IND-AS 24 ಏನು ಮಾಡುತ್ತೆ ಅಂದರೆ ಶೇರ್ ಹೋಲ್ಡರ್ಸ್ ಮತ್ತು ರೆಗ್ಯುಲೇಟರ್ಸ್. ಶೇರ್ ಹೋಲ್ಡರ್ಸ್ ಈಸ್ ನಥಿಂಗ್ ಬಟ್ ಒಂದು ಶೇರ್ಸ್ ತೊಗೊಂಡಿರ್ತಾರೆ, ಆ ಪರ್ಸನ್ಸ್ ಆಗಿರ್ತಾರೆ, ಅವರು ಮತ್ತು ರೆಗ್ಯುಲೇಟರ್ಸ್ ಅವ್ರ ಮಧ್ಯ ಒಂದು ಟ್ರಸ್ಟ್ನ ಬಿಲ್ಡ್ ಮಾಡುತ್ತೆ. ಸೊ ಇದಿಷ್ಟು 4 ಮಾರ್ಕ್ಸ್ ಕ್ವಶನ್, ಥಿಯರಿ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ಕ್ವಶನ್. ಇದು ಕ್ವಶನ್ ಬಂದು ಇಲ್ಲಿದೆ. ಸೊ ದ ಕ್ವಶನ್ ಇಸ್ X Limited acquires 100% of Y Limited on January 1st, 2024. X Limited pays rupees 950 million in the cash. The fair value of Y's Limited identifiable assets is 750 million. And the fair value of its identifiable liabilities rupees 350 million. Calculate the goodwill arising from the acquisitions under IND-AS 103. ನಾವು ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಯೂಸಿಂಗ್ IND-AS 103 ಮೆಥಡ್. ಸೊ ಸೊಲ್ಯೂಷನ್ ಬಂದು ಇಲ್ಲಿದೆ. ನಮ್ದು ಅಸೆಟ್ಸ್ ಎಷ್ಟಿದೆ? ಫಸ್ಟ್ ಆಫ್ ಆಲ್ ಅಸೆಟ್ಸ್ ಬಂದು 750 ಮಿಲಿಯನ್ ಇದೆ. ನೆಕ್ಸ್ಟ್ ಲಯಬಿಲಿಟೀಸ್ 350 ಮಿಲಿಯನ್. ಸೊ ಅಸೆಟ್ಸ್ 750 ಮಿಲಿಯನ್, ಲಯಬಿಲಿಟೀಸ್ 350 ಮಿಲಿಯನ್. Assets minus liabilities, assets 750, liabilities 350 equals 400. ನಮಗೆ ಅಸೆಟ್ಸ್ ಸಿಕ್ಸ್ತು. ಅದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ಕ್ಯಾಲ್ಕುಲೇಟ್ ಗುಡ್ವಿಲ್. ನಾವು ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಗುಡ್ವಿಲ್ ಈಕ್ವಲ್ಸ್ ಕನ್ಸಿಡರೇಷನ್ ಪೇಯ್ಡ್ ಮೈನಸ್ ನೆಟ್ ಅಸೆಟ್ಸ್. ಸೊ ಕನ್ಸಿಡರೇಷನ್ ಈಸ್ ಪೇಯ್ಡ್ ನಥಿಂಗ್ ಬಟ್ ನಿಮ್ಮ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, 950 million ಇನ್ ಕ್ಯಾಶ್. ಅದು ಕನ್ಸಿಡರೇಷನ್ ಪೇಯ್ಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಇಲ್ಲಿ ಅಸೆಟ್ಸ್ ಅಂತ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ, ಇದು ಲಯಬಿಲಿಟೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಮಿಕ್ಕಿತೇನೋ 950 million, ದಟ್ ಈಸ್ ಕನ್ಸಿಡರೇಷನ್ ಪೇಯ್ಡ್. ಕನ್ಸಿಡರೇಷನ್ ಪೇಯ್ಡ್ ಮೈನಸ್ ನೆಟ್ ಅಸೆಟ್ಸ್ 950 million. ನೆಟ್ ಅಸೆಟ್ಸ್ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಮೇಲೆ 400, ಅದನ್ನ ಹಾಕ್ಕೊಳ್ತೀವಿ 400. ಸೊ ನಮಗೆ 550 million ಅಮೌಂಟ್ ಸಿಗುತ್ತೆ. ಸೊ ಈಗ ಮೇನ್ಲಿ ಸೊ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಆಫ್ ಯಾವ ಇದ್ರಲ್ಲಿ ಮಾಡ್ತಿದ್ವಿ? X ಲಿಮಿಟೆಡ್ ಅಕ್ವೈರ್ಸ್. ಸೊ ಅದು ಆ ಕಂಪ್ನೀಲಿ X ಲಿಮಿಟೆಡಲ್ಲಿ ನಾವು ಮಾಡ್ತಾಯಿದ್ವಿ, ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಸೊ ಫಾರ್ಮ್ಯಾಟ್ ಬಂದು ಪರ್ಟಿಕ್ಯುಲರ್ಸ್ ಅಮೌಂಟ್ ಕನ್ಸಿಡರೇಷನ್ ಪೇಯ್ಡ್ ದಟ್ ಈಸ್ 950, ಇಲ್ಲಿ ಇದೆಲ್ಲ 950 ಲೆಸ್ ನೆಟ್ ಅಸೆಟ್ಸ್. ನೆಟ್ ಅಸೆಟ್ಸ್ ಎಷ್ಟಿದೆ? 400. ಸೊ ಇವೆರಡು ಮೈನಸ್ ಮಾಡಿದ್ರೆ 550, ದಟ್ ಈಸ್ ಗುಡ್ವಿಲ್. ಇಲ್ಲಿ ನೀವು ಒಂದು ಫಾರ್ಮುಲಾ ಹಾಕ್ಕೊಂಡು ಚಿಕ್ಕದಾಗಿ ಮಾಡ್ಕೊಂಡಿದ್ದೀರ, ಇಲ್ಲಿ ಫಾರ್ಮ್ಯಾಟ್ ಹಾಕಿ ಈ ಥರ ಶೋ ಮಾಡಬೇಕಾಗತ್ತೆ. ಇದಕ್ಕೆ ನಿಮಗೆ 4 ಮಾರ್ಕ್ಸ್. ನೀವು ಇದೇ ಥರ ಶೋ ಮಾಡಬೇಕಾಗತ್ತೆ. ದಟ್ ಈಸ್ ಕನ್ಸಿಡರೇಷನ್ ಪೇಯ್ಡ್ ಮೈನಸ್ ನೆಟ್ ಅಸೆಟ್ಸ್ ಈಕ್ವಲ್ಸ್ ಗುಡ್ವಿಲ್.
ಸೊ ಈ ಥರ ಚಿಕ್ಕದಾಗಿದೆ ಇದು 4 ಮಾರ್ಕ್ಸ್ಗೆ. ಇನ್ನೂ ಎಷ್ಟೊಂದಿದೆ, ನಿಮ್ಗೆ ಇನ್ನೂ ನೋಡಬೇಕು ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಪ್ಲೇ ಲಿಸ್ಟ್ ಇರುತ್ತೆ ನೋಡ್ಕೊಬೋದು. ಸೊ ಇದು ಒಂದು ಕ್ವಶನ್. ನೆಕ್ಸ್ಟ್ ಅನದರ್ ಕ್ವಶನ್. So that is next question. Calculate non-controlling interest under IND AS 103 from the following details. PQR Limited acquired 2,24,000 shares of rupees 10 each in X Limited on 1/10/2023. The following balances are extracted from the balance sheet of X Limited as on 31/3/2024. Share capital 2,80,000 shares of rupees 10 each. General reserve on 1/4/2023 2,80,000. Profit and loss account on 1/4/2023 4,48,000. Profit during the year 2023 and 24 2,40,000. ಸೊ ಇದರಲ್ಲಿ ನಾವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ನ ಕಂಡುಹಿಡಿಬೇಕಾಗುತ್ತೆ. ಸೊ ಅದು ಹೇಗೆ ಕಂಡುಹಿಡಿಯೋದನ್ನು ಹೇಳ್ಕೊಡ್ತೀನಿ. ದಿಸ್ ಇಸ್ ದ ಕ್ವಶನ್. ಸೊ ಫಸ್ಟು ಇದರಲ್ಲಿ ಹೋಲ್ಡಿಂಗ್ ರೇಷಿಯೋ ಕಂಡುಹಿಡ್ಕೊಬೇಕಾಗುತ್ತೆ. PQR ಲಿಮಿಟೆಡ್ ನಮ್ಗೆ ಯಾವ ಕಂಪ್ನಿ, PQR ಲಿಮಿಟೆಡ್ ಮತ್ತು ಎಕ್ಸ್ ಲಿಮಿಟೆಡ್. ಸೊ PQRದು ನಮ್ದು ಎಷ್ಟಿದೆ 2,24,000 ಅಲ್ವಾ. ನೆಕ್ಸ್ಟ್ ಈಗ PQRದು 2,24,000 ಗೊತ್ತಿದೆ, ನಮಗೆ ಎಕ್ಸ್ ಲಿಮಿಟೆಡ್ದು ಗೊತ್ತಿಲ್ಲ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ PQRದು ಎಷ್ಟು ಶೇರ್ಸ್ ಇದೆ 2,24,000 ಮೈನಸ್ ಇಲ್ಲಿ ಕೊಟ್ಟಿದೆ ನೋಡಿ ಶೇರ್ ಕ್ಯಾಪಿಟಲ್ 2,28,000, ಈ ಅಮೌಂಟ್ನ ಹಾಕ್ಕೊತೀವಿ. ಅವಾಗ ನಮಗೆ 56,000 ಸಿಗುತ್ತೆ. ಸೊ 56,000 ಇಲ್ಲಿ ಹಾಕ್ಕೊತೀವಿ. ದಟ್ ಇಸ್ 80%. 80% ಎಷ್ಟು 20%. ಈ ಥರ ನೀವು ಕಂಡಿಡ್ಕೊಬೇಕಾದ್ರೆ ಸಪೋಸ್ ಏನಾದರೂ ಅಮೌಂಟ್ ಕೊಟ್ಟಿಲ್ಲ ಅಂದರೆ. ಫಸ್ಟ್ ಹೋಲ್ಡಿಂಗ್ ರೇಷಿಯೋ ಕಂಡಿಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಸೊಲ್ಯೂಷನ್ ಮಾಡ್ತೀವಿ. ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆಫ್ PQR ಲಿಮಿಟೆಡ್. ಸೊ ನಾವು PQR ಕಂಪ್ನಿಲೇ ಮಾಡಬೇಕಾಗುತ್ತೆ, ಬಿಕಾಸ್ ಅಕ್ವೈರ್ಡ್ ಮಾಡಿರೋದು ಎಕ್ಸ್ ಲಿಮಿಟೆಡ್. PQRಲ್ಲಿ ನಾವು ವರ್ಕ್ ಆನ್ ಮಾಡಬೇಕು. ಫಾರ್ಮ್ಯಾಟ್ ಬಂದು ಪರ್ಟಿಕ್ಯುಲರ್ಸ್ ಅಮೌಂಟ್ ಶೇರ್ ಕ್ಯಾಪಿಟಲ್ ಓಲ್ಡ್ ಬೈ ಎಕ್ಸ್ ಲಿಮಿಟೆಡ್ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ, ದಟ್ ಇಸ್ 56,000 ಇಂಟು 10. ಸೊ ಇಲ್ಲಿದೆ ನೋಡಿ ಶೇರ್ಸ್ ಆಫ್ rupees 10 ಈಚ್. 56,000 ಇಂಟು 10 ಮಾಡಿದ್ರೆ 5,60,000. ನೆಕ್ಸ್ಟ್ ಬಂದು ಆ್ಯಡ್ ಪ್ರೀ ಅಕ್ವಸಿಷನ್ಸ್ ಪ್ರಾಫಿಟ್. ಅದರಲ್ಲಿ ಏನೇನು ಬರುತ್ತೆ ಅಂದರೆ ಪ್ರೀ ಅಕ್ವಸಿಷನಲ್ಲಿ ಜನರಲ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಬಿಫೋರ್ ಇದೆ. ಸೊ ಫಸ್ಟ್ ಜನರಲ್ ರಿಸರ್ವ್ ಇಲ್ಲಿ ಕೊಟ್ಟಿದೆ ನೋಡಿ. ಜನರಲ್ ರಿಸರ್ವ್ ದಟ್ ಇಸ್ 2,80,000. 2,80,000 ಇಂಟು 20% ಬಂದು ನಾವು ಕಂಡುಹಿಡಿದೀವಲ್ಲ ಹೋಲ್ಡಿಂಗ್ ರೇಷಿಯೋ, ಅದು ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ದಟ್ ಇಸ್ 20% ಹೋಲ್ಡಿಂಗ್ ರೇಷಿಯೋ 56,000. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 4,48,000. 4,48,000 ಇಂಟು 20% ದಟ್ ಇಸ್ 89,600. ಸೊ ಇದು ಎರಡು ಕಂಡುಹಿಡ್ಕೊತೀವಿ. ಇಲ್ಲಿದೆ ನೋಡಿ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್, ಇದು ಕಂಡುಹಿಡ್ಕೊಬೇಕಾಗತ್ತೆ. ಪ್ರಾಫಿಟ್ ಫ್ರಮ್ 1/4/23 ದೆನ್ 1/10/23. ಸೊ 1/4/23 ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ನೋಡಿ. ಪ್ರಾಫಿಟ್ 1/4/2023 ದೆನ್ ಇಲ್ಲಿ ಲಾಸ್ಟಲ್ಲಿ ಯಾವುದು 1/10/2023. ಇದನ್ನ ನಾವು ಕಂಡುಹಿಡ್ಕೊತೀವಿ. ಬಿಕಾಸ್ ನಮಗೆ ಸ್ಟಾರ್ಟ್ ಆಗಿರೋದೇ ಇದೆಲ್ಲದೂ ನಾವು 1/4/2023ಇಂದನೇ, ಅದಕ್ಕೋಸ್ಕರ. ಎಷ್ಟಿದೆ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ 2,40,000. 2,24,000 ಇಂಟು 4ಇಂದ 10ವರೆಗೂ ಎಷ್ಟು ಮಂತ್ಸ್ ಇದೆ 4, 5, 6, 7, 8, 9, 10. ನಾವು 10 ಕನ್ಸಿಡರ್ ಮಾಡಲ್ಲ, ಅಪ್ ಟು 9 ಕನ್ಸಿಡರ್ ಮಾಡ್ತೀವಿ. 4, 5, 6, 7, 8, 9 ಬಿಕಾಸ್ ಸ್ಟಾರ್ಟಿಂಗ್ 10 ಇರುತ್ತೆ ಅಲ್ವ, ಅದಕ್ಕೋಸ್ಕರ. ಸೊ 6 ಮಂತ್ಸ್ ಆಗುತ್ತೆ. 6 ಡಿವೈಡೆಡ್ ಬೈ 12 ದೆನ್ ಇಂಟು 20% ಹೋಲ್ಡಿಂಗ್ ರೇಷಿಯೋ ಅಮೌಂಟ್ ದಟ್ ಇಸ್ 24,000. ಸೊ ನಮಗೆ ಇದಿಷ್ಟು ಕೌಂಟ್ ಮಾಡಿದ್ರೆ ನಮಗೆ 1,48,000 ಸಿಗುತ್ತೆ. 56, 89, 600 ದೆನ್ 24,000, 1,48,000. ನೆಕ್ಸ್ಟ್ ಇದಾದಮೇಲೆ ನಾವು ಮತ್ತೆ ಆ್ಯಡ್ ಪೋಸ್ಟ್ ಅಕ್ವಿಸಿಷನ್ಸ್ ಪ್ರಾಫಿಟ್. ನಾವು ಪೋಸ್ಟ್ ಅಕ್ವಿಸಿಷನ್ಸ್ ಪ್ರಾಫಿಟ್ನ ಆ್ಯಡ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಇದು ಮುಂಚೆ ಮಾಡೋಕ್ಕಿಂತ ಇದು ಅದಾದಮೇಲೆ ಎಷ್ಟಾಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ದಟ್ ಇಸ್ 2,24,000 ಇಂಟು 6 ಡಿವೈಡೆಡ್ ಬೈ 12 20%. ಇಲ್ಲಿ ಏನು ಅಂದರೆ ನಾವು 1/10/23ಇಂದ ನೆಕ್ಸ್ಟ್ ಇಯರ್ಗೆ ಕೌಂಟ್ ಮಾಡ್ತೀವಿ. ಬಿಕಾಸ್ ನಮ್ಗೆ ಅವ್ರು ಕೊಟ್ಟಿರೋದೇ 23, ಅದು ಎಂಡ್ ಆಗೋದು 31/3/2024. ನೀವು ಇಲ್ಲಿ ನೋಡ್ಬೋದು 14ಇಂದ 31/3/24 ಎಂಡ್ ಆಗುತ್ತೆ. ಅಲ್ಲೇ 110ಇಂದ ನಾವು ನೆಕ್ಸ್ಟ್ ಇಯರ್ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. 6 ಮಂತ್ಸ್ ಆಗುತ್ತೆ. ಸೊ 6 ಡಿವೈಡೆಡ್ ಬೈ 12 ಇಂಟು 20%, 24,000 ದಟ್ ಇಸ್ 24,000. 5,60,000 ಪ್ಲಸ್ 1,48,000 ಪ್ಲಸ್ 24,000
ದಟ್ ಈಸ್ 7,32,000 ಆಗುತ್ತೆ. ದಟ್ ಈಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ ಈ ಥರ ನೀವು ಕಂಡುಹಿಡಿಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್, XYZ company purchased a machinery costing of rupees 1 lakh. Estimated life of machinery is 10 years. Profit before depreciation is rupees 1,50,000. Depreciation rate as per income tax is 30%. Tax rate 30%. Show in accounting books under INDS 12. ಸೊ ಇದನ್ನ ನಾವು ಅಂಡರ್ INDS 12 ಯೂಸ್ ಮಾಡ್ಕೊಂಡು ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಲೈಕ್ ಮಿಷಿನರಿ ಕಾಸ್ಟಿಂಗ್ 1 lakh ಇದೆ, ಲೈಫ್ ಆಫ್ ಮಿಷಿನ್ ಇಸ್ 10 years. ಸೊ ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ತೋರಿಸ್ತೀನಿ. ಸೊಲ್ಯೂಷನ್, ಇದು ಫಾರ್ಮುಲಾ ಆಗಿರುತ್ತೆ ಟೋಟಲಿ. ಇದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. ಫಸ್ಟ್ ಸ್ಟೆಪ್ ಬಂದು ಕ್ಯಾರಿಯಿಂಗ್ ಅಮೌಂಟ್, ದಟ್ ಈಸ್ ಫಾರ್ಮುಲಾ ಒಂದು ಕಾಸ್ಟ್ ಆಫ್ ಮಿಷಿನರಿ ಮೈನಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್. ನಮ್ಮ ಮಿಷಿನರಿ ಎಷ್ಟಿದೆ? 1 lakh. ದಟ್ ಈಸ್ 1 lakh ಮೈನಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಅಮೌಂಟ್ ಬಂದು ಸೇಮ್ ಆ್ಯಸ್ ಇಟ್ ಈಸ್ 1 lakh ಡಿವೈಡೆಡ್ ಬೈ 10. 1 lakh ಮೈನಸ್ 10,000 ದಟ್ ಈಸ್ 90,000. ಸೊ ಇದಿಷ್ಟೇ ಅಮೌಂಟ್ ಬರುತ್ತೆ. ಸೊ 90,000. ನೆಕ್ಸ್ಟ್ ಟ್ಯಾಕ್ಸ್ ಬೇಸ್ ಕಂಡುಹಿಡಿಬೇಕು. ಟ್ಯಾಕ್ಸ್ ಬೇಸ್ ಫಾರ್ಮುಲಾ ಬಂದು ಕಾಸ್ಟ್ ಆಫ್ ಆನ್ ಅಸೆಟ್ ಮೈನಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್. ಕಾಸ್ಟ್ ಆಫ್ ಆನ್ ಅಸೆಟ್ ಅದೇ ಮಿಷಿನರಿ ಎಷ್ಟಿದೆ? 1 lakh. ಅಸೆಟ್ ಈಸ್ ನಥಿಂಗ್ ಬಟ್ ಮಿಷಿನರಿ ಅಲ್ವಾ, ಅದು 1 lakh ಮೈನಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ 1 lakh ಇಂಟು ಇನ್ಕಮ್ ಟ್ಯಾಕ್ಸ್ ರೇಟ್ ಇಲ್ಲೇ ಕೊಟ್ಟಿದ್ದಾರೆ, ದಟ್ ಈಸ್ 30% ಇಂಟು 30%. 1 lakh ಮೈನಸ್ 1 lakh ಇಂಟು 30% 30,000. ಸೊ 1 lakh ಮೈನಸ್ 30 70. ಇದೊಂದು ಫಾರ್ಮುಲಾ. ನೆಕ್ಸ್ಟ್ ಟ್ಯಾಕ್ಸಬಲ್ ಟೆಂಪ್ರರಿ ಡಿಫ್ರೆನ್ಸ್ ಕಂಡುಹಿಡಿಯಬೇಕು. ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್. ಕ್ಯಾರಿಯಿಂಗ್ ಅಮೌಂಟ್ ಎಷ್ಟಿದೆ ನಮ್ಮದು? ಫಾರ್ಮುಲಾ 90,000 ಮೈನಸ್ ಟ್ಯಾಕ್ಸ್ ಬೇಸ್ ಇಲ್ಲಿ ಕಂಡುಹಿಡಿದಿದ್ದೀವಿ 70,000 ಮೈನಸ್ 90 ಮೈನಸ್ 70 20,000. ನೆಕ್ಸ್ಟ್ ಡಿಫರ್ ಟ್ಯಾಕ್ಸ್ ಲಯಬಿಲಿಟಿ, ಟೆಂಪರರಿ ಡಿಫ್ರೆನ್ಸ್ ಇಂಟು ಟ್ಯಾಕ್ಸ್ ರೇಟ್. ಟೆಂಪರರಿ ಎಷ್ಟು? ಟೋಟಬಲ್ ಟ್ಯಾಕ್ಸ್ ರೇಟ್ ಟೆಂಪರರಿ ಡಿಫ್ರೆನ್ಸ್ ಕಂಡುಹಿಡಿತೀವಿ 20,000 ಇಂಟು ಟ್ಯಾಕ್ಸ್ ರೇಟ್ ಡಿಫ್ರೆನ್ಸ್. ಟ್ಯಾಕ್ಸ್ ರೇಟ್ ಇಲ್ಲಿದೆ, ಇನ್ಕಮ್ ಟ್ಯಾಕ್ಸ್ ರೇಟ್ ಬೇರೆ, ಟ್ಯಾಕ್ಸ್ ರೇಟ್ ಬೇರೆ. ಈ ಕ್ವಶನಲ್ಲಿ ಎರಡೂ ಸೇಮ್ ಕೊಟ್ಟಿದ್ದಾರೆ, ಬಟ್ ಸಮ್ಟೈಮ್ಸ್ ಡಿಫ್ರೆಂಟ್ ಕೊಟ್ಟಿರ್ತಾರೆ, ಹುಷಾರಾಗಿ ನೋಡ್ಕೊಂಡು ಮಾಡಿ. ಇದರಲ್ಲಿ ಟ್ಯಾಕ್ಸ್ ರೇಟ್ 30%, ಇನ್ಕಮ್ ಟ್ಯಾಕ್ಸ್ ರೇಟ್ 30%. ಇಲ್ಲಿ ಟ್ಯಾಕ್ಸ್ ರೇಟ್ ಡಿಫ್ರೆನ್ಸ್ ಅವ್ರು ಕೇಳಿರೋದು. ಸೊ 30%, 20,000 ಇಂಟು 30% 6,000. ನೆಕ್ಸ್ಟ್ ಇದಕ್ಕೊಂದು ನೋಟ್ ಇದೆ, ಇದೇನು ಅಂತ ಅಂದರೆ ವೆನ್ ಕ್ಯಾರಿಯಿಂಗ್ ಅಮೌಂಟ್ ಆಫ್ ಅನ್ ಅಸೆಟ್ ಇಸ್ ಗ್ರೇಟರ್ ದೆನ್ ಟ್ಯಾಕ್ಸ್ ಬೇಸ್ ಇಟ್ ಗಿವ್ಸ್ ರೈಸ್ ಟು ಡಿಫರ್ ಟ್ಯಾಕ್ಸ್ ಲಯಬಿಲಿಟಿ. ಕ್ಯಾರಿಯಿಂಗ್ ಅಮೌಂಟ್ ಆಫ್ ಅನ್ ಅಸೆಟ್ ಏನಾದ್ರು ಟ್ಯಾಕ್ಸ್ ಬೇಸ್ಗಿಂತ ಜಾಸ್ತಿ ಇದ್ದರೆ ಅದು ಟ್ಯಾಕ್ಸ್ ಲಯಬಿಲಿಟಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಅದಾದಮೇಲೆ ಒಂದು ಫಾರ್ಮ್ಯಾಟ್ ಇದೆ, ಪರ್ಟಿಕ್ಯುಲರ್ಸ್ ಅಕೌಂಟಿಂಗ್ ಪ್ರಾಫಿಟ್ ಟ್ಯಾಕ್ಸಬಲ್ ಪ್ರಾಫಿಟ್ ಅಂತ. ಸೊ ಇದರಲ್ಲಿ ಪ್ರಾಫಿಟ್ ಬಿಫೋರ್ ಡೆಪ್ರಿಸಿಯೇಷನ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಪ್ರಾಫಿಟ್ ಬಿಫೋರ್ ಡೆಪ್ರಿಸಿಯೇಷನ್ ದಟ್ ಈಸ್ rupees 1,50,000 ಅಮೌಂಟ್ ಹಾಕೊತೀವಿ. 1,50,000 1,50,000 ಲೆಸ್ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡಿ. 1 lakh ಡಿವೈಡೆಡ್ ಬೈ 10 ದಟ್ ಈಸ್ ಈ 10,000. ಇಲ್ಲಿ 1 lakh ಇಂಟು 30% ದಟ್ ಈಸ್ 30,000. ಈ ಅಮೌಂಟ್ನ ಹಾಕೊತೀವಿ. ದಟ್ ಈಸ್ 10,000 30,000. 1,50,000 ಮೈನಸ್ 10 1,40,000. 1,50,000 ಮೈನಸ್ 30 1,20,000. ಬಿಕಾಸ್ ಅವರು ಒಂದು ಫಾರ್ಮ್ಯಾಟ್ ಇದೆ, ಇದೇ ಥರ ನೀವು ಮಾಡಬೇಕಾಗುತ್ತೆ. ದಟ್ ಈಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇದನ್ನ ಕಂಡುಹಿಡಿಯಲೇಬೇಕಾಗುತ್ತೆ. ಇದು ಬಂದು ಬಿಫೋರ್ ಪ್ರಾಫಿಟ್ ಕ್ವಶನಲ್ಲಿ ಪೇಪರಲ್ಲಿದೆ, ಇದು ಕಂಡುಹಿಡ್ದಿರೋದು ಡೆಪ್ರಿಸಿಯೇಷನ್ ಅಮೌಂಟ್ ಅದನ್ನ ಲೆಸ್ ಮಾಡಬೇಕು. ನೆಕ್ಸ್ಟ್ ಮೆಜರ್ಮೆಂಟ್ ಆಫ್ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಆ್ಯಂಡ್ ಡಿಫರ್ ಟ್ಯಾಕ್ಸ್ ಲಯಬಿಲಿಟಿ. ದಟ್ ಈಸ್ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಬೇಕು. ಫಾರ್ಮುಲಾ ಬಂದು ಟ್ಯಾಕ್ಸಬಲ್ ಪ್ರಾಫಿಟ್ ಇಂಟು ಟ್ಯಾಕ್ಸ್ ರೇಟ್. ಟ್ಯಾಕ್ಸಬಲ್ ಪ್ರಾಫಿಟ್ ಎಷ್ಟಿದೆ ನಮ್ಮದು? ಇಲ್ಲಿದೆ ನೋಡಿ, ಕಂಡುಹಿಡಿದಿದ್ದೀವಲ್ಲ 1,20,000. 1,20,000 ಇಂಟು ಟ್ಯಾಕ್ಸ್ ರೇಟ್ 30% ದಟ್ ಈಸ್ 36,000. ಡಿಫರ್ ಟ್ಯಾಕ್ಸ್ ಲಯಬಿಲಿಟಿ ಟೆಂಪ್ರರಿ ಡಿಫ್ರೆನ್ಸ್. ಸೊ ಇಲ್ಲಿದೆ ಟೆಂಪ್ರರಿ ಡಿಫ್ರೆನ್ಸ್ ನಮ್ದು ಎಷ್ಟು ಬಂದಿದ್ದು 20,000. 20,000 ಇಂಟು ಟ್ಯಾಕ್ಸ್ ರೇಟ್ 30% ದಟ್ ಈಸ್ 6,000. ಸೊ ಜರ್ನಲ್ ಎಂಟ್ರಿ 2 ಪಾಸ್ ಮಾಡಬೇಕಾಗುತ್ತೆ. ಪ್ರೆಸೆಂಟೇಷನ್ ದಟ್ ಈಸ್ ಡೇಟ್ ಪರ್ಟಿಕ್ಯುಲರ್ಸ್ LF ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಎಂಡ್ ಆಫ್ ದಿ ಇಯರ್ ಅದರ್ವೈಸ್ 31/3 ಏನು ಡೇಟ್ ಕೊಟ್ಟಿರುತ್ತೆ ಅದನ್ನ ಮೆನ್ಷನ್ ಮಾಡ್ಕೊಬೋದು. ಡೇಟ್ ಕೊಟ್ಟಿ ಅಂದರೆ ಎಂಡ್ ಆಫ್ ದಿ ಇಯರ್ ಅಂತ ಹಾಕೊತೀರಾ, ಇಲ್ಲಾಂದರೆ ಯಾವ ಇಯರ್. ಎಕ್ಸಾಂಪಲ್ ಇವತ್ತು 31/3 2026, ಇಲ್ಲಾಂದರೆ 31/3 27 ಈ ಥರ ಹಾಕೊತೀರಾ. ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಅಕೌಂಟ್ ದಟ್ ಈಸ್ 36,000 ಇಲ್ಲಿದಲ್ವ 36,000 ಇದು ಹಾಕೊತೀರಾ.
ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಲ್ವಾ ನೀವು ಮಾಡಿರೋದು, ಅದನ್ನ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೆ. ಬೀಯಿಂಗ್ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ರೆಕಾರ್ಡೆಡ್ ನರೇಷನ್. ಡಿಫರ್ಡ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟೆಡ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ಅಮೌಂಟ್ 6,000 ಟು ಡಿಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಕೌಂಟ್ ಬೀಯಿಂಗ್ ಡಿಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ರೆಕಾರ್ಡೆಡ್. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ. ಈ ಥರ ಬಂದರೆ ಫುಲ್ ಈ ಥರ ಫಾರ್ಮುಲಾಸ್ ಹಾಕ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನಿಮ್ಗೆ ಒಂದು ಇಂಟೇನು ಅಂದರೆ 10 years ಮಿಷನರಿ ಕಾಸ್ಟಿಂಗ್ ಎಸ್ಟಿಮೇಟೆಡ್ ಲೈಫ್ ಆಫ್ ಎನ್ ಈ ಥರ ಕೊಟ್ಟಿರ್ತಾರೆ. INDS 12 ಅಂತ ಕೊಟ್ಟು 10 years ಮತ್ತು ಎಸ್ಟಿಮೇಟೆಡ್ ಲೈಫ್ ಅಂತ ಕೊಟ್ಟರೆ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀರಾ ಫಾರ್ಮುಲಾಸ್ ಹಾಕ್ಕೊಂಡು. ಸೊ ಇದು 4 marks ಫುಲ್ ಮುಗೀತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು IAS 2ದು 12 marks ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಇದೇ ಥರ ಬೇರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅಂದರೆ ಕಮೆಂಟ್ ಹಾಕಿ. ಸೊ ಐ ವಿಲ್ ಸಾಲ್ವ್ ದ ಕ್ವಶನ್ ಪೇಪರ್ಸ್ ಆ್ಯಂಡ್ ಅಪ್ಲೋಡ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.